ನಮ್ಮ ಓನರ್ ಇವರು. ಓನರ್ ಅಂತ ಇರಲಿಲ್ಲ ನಮಗೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂದೊಂದು 20 ವರ್ಷದ ಹಿಂದಿಂದು ಹಳೆಯ ಫ್ರೆಂಡ್ಸು, ಅವ್ರ ಮಗಳದ್ದು ಮದುವೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ತುಂಬ ವರ್ಷ ಆಗಿತ್ತು ನಾವೆಲ್ಲರೂ ಸೇರಿ. ಇವಾಗ ಹೋಗ್ತಾ ಇದ್ದೀವಿ. ಅವ್ರ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ. ನೋಡೋಣ, ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ದಿರೆ ಮದುವೆದು ಮಾತ್ರ ಮಾಡ್ಕೊಂಡು ಬರ್ತೀನಿ. ಬಂದೆ ನೋಡಿ. ಒಂದು 5 ವರ್ಷ ಇದ್ದಾಗ, ಇವಳು 5 ವರ್ಷ ಇದ್ದಾಗ ನಾನು ನೋಡಿದ್ದು. ಆಮೇಲೆ ನೋಡೇ ಇಲ್ಲ, ಬರೀ ಫೋನಲ್ಲಿ ಮಾತ್ರ ಕಾಂಟ್ಯಾಕ್ಟಲ್ಲಿದ್ವು. ಈಗ ನೋಡಿ ನನ್ನ ಮಗಳು ಹಂಗೆ ಕೇಳಿದ್ಲು, ಅಮ್ಮ ಅವಳ ಮದುವೆನಾ ಅಂತ. ಇವ್ರ ಅಮ್ಮನ ಹೆಸರು ಭಾರ್ಗವಿ ಅಂತ. ನಾವೆಲ್ಲ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ವು. ಕೆಲಸ ಅಂದರೆ ನಾನು ಮನೆಗೆ ತೊಗೊಂಡೋಗಿ ಕುಚ್ಚಾಕ್ತಿದ್ದೆ. ನಮ್ಮ ಓನರ್ನ ತೋರಿಸ್ತೀನಿ, ಅವರು ಬರ್ತಾರೆ, ಪುಷ್ಪ ಅಂತ. ಅವ್ರದ್ದು ಅಂಗಡಿ ಇದ್ದಿತ್ತು. ಈಗ ಬಂದೆ ಅಮ್ಮ, ಅದೇ ಹೇಳ್ತಾ ಇದ್ದೀನಿ, ಇವಳು ಚಿಕ್ಕವಳಿದ್ದಾಗ ಅಂತೂ. ನೋಡಿ ಇಷ್ಟಿಷ್ಟು ಇದ್ದವ್ರು ಎಷ್ಟು ಬೇಗ ಬೆಳೆದು ಬಿಡ್ತಾರೆ. ತುಂಬ ಚಿಕ್ಕವಳಿದ್ದಾಗ ಇವಳನ್ನ ನಾನು ನೋಡಿ, ಆರ್ ನಗರದಲ್ಲಿ ಪದ್ಮಾವತಿ ಕಲ್ಯಾಣ ಮಂಟಪ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಗೊತ್ತಿಲ್ಲ, ನೋಡೋಣ ಯಾರ್ಯಾರು ಬಂದಿದ್ದಾರಾ ಬರ್ತಾರಾ ಗೊತ್ತಿಲ್ಲ. ನೋಡಿ ಇವಳೇ ಭಾರ್ಗವಿ, ಹುಡುಗಿ ಅಮ್ಮ. ಒಂದು 25 ವರ್ಷ ಆಯ್ತೇನಲ್ವ ಭಾರ್ಗವಿ? ಇಲ್ಲ 20 ವರ್ಷ. ಇವರೇ ನಮ್ಮ ಓನರು, ಇವರು. ಚೆನ್ನಾಗಿದ್ದೀನಿ ಸರ್. ನಮ್ಮ ಓನರ್ ಇವರು. ನೋಡಿ, ಇವರು ಓನರ್ ಅಂತ ಇರಲಿಲ್ಲ ನಮಗೆ. ಇವ್ರದ್ದು ಟೈಲರ್ ಅಂಗಡಿ ಇತ್ತು, ಇವ್ರು ಓನರು. ನಾವು ಕುಚ್ಚಾಕಿದ್ದೆ, ಅವಳು ಹೊಲಿಯಾಕಿದ್ಲು. ಅದೇ ಬಾಂಧವ್ಯ ಪ್ರೀತಿ ಉಳಿಸ್ಕೊಂಡು ಬಂದಿದ್ದೀವಿ. ಒಂದು 25 ವರ್ಷದಿಂದ. 25 ವರ್ಷ ಆಯ್ತು ಪುಷ್ಪ? 20 ವರ್ಷ ಆಗಿದೆ ನೋಡಿ. ಇಲ್ಲ ನಾನು ತಗೊಳ್ತೀನಿ, ತಗೊಳ್ಳಿ. ನೋಡಿ 25 ವರ್ಷದ್ದು ನಮ್ಮದು ಗೆಳೆತನ. ಅವರು ಅಂಗಡಿ ಓನರು, ಟೈಲರ್ ಅಂಗಡಿ, ಲೇಡೀಸ್ ಟೈಲರ್ ಅಂಗಡಿ ಇದ್ದಿದ್ದು. ನಮ್ಮ ಪುಷ್ಪ ಅಂತ ಅವರು. ಚಾಮರಾಜಪೇಟೆಯಲ್ಲಿ ಪಾಯಲ್ ಲೇಡೀಸ್ ಹೌಸ್ ಅಂದರೆ ಇವ್ರದ್ದೇ ಇದ್ದಿದ್ದು. ನಾನು ಅದ್ರಲ್ಲಿ ಕುಚ್ಚಾಕಕ್ಕೆ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೆ. ಸುಮ್ಮನೆ ನೆನಪಿಗೆ ಅವ್ರು ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಅವ್ರದ್ದು ಯಾವುದೂ ಚಾನಲ್ ಇಲ್ಲ. ಏನೇ ಒಂದು ಸ್ವೀಟ್ ಮಾಡಿದ್ರು ನನಗೆ ತೊಗೊಂಡ್ಬಂದು ಕೊಟ್ಬಿಡೋರು. ನಂದಿನಿ ನಿಮಗೆ ಸ್ವೀಟ್ ಇಷ್ಟ ಅಲ್ವಾ, ತಗೊಳ್ಳಿ ಅಂತ. ಒಂದು 6 ಜನ ಇದ್ವು ನಾವು. 6 ಜನನೂ ಒಳ್ಳೆ ಫ್ರೆಂಡ್ಸ್ ಆಗಿದ್ವು ನಾವು. ಒಂದು 3 ವರ್ಷದ ಹಿಂದೆ ನಾನು ಅಲ್ಲಿ ಹೋಟ್ಲಿಗೆ ಹೋಗಿದ್ವಿ ಎಲ್ಲರೂ ಸೇರಿ. ಅದ್ರದ್ದು ಫೋಟೋ ಇಲ್ಲಿ ಹಾಕಿರ್ತೀನಿ ನೋಡಿ. ಅಲ್ಲಿ ಎಲ್ಲ ಸ್ವಲ್ಪ ಜನ ಬಂದಿರೋರೆಲ್ಲ ನನ್ನ ಸಬ್ಸ್ಕ್ರೈಬರ್ ಅಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಲ್ಲರೂ ಬಂದು ತುಂಬ ಖುಷಿ ಆಗುತ್ತೆ, ನೀವು ಮಾತಾಡೋದು ನ್ಯಾಚುರಲಾಗಿ ಮಾತಾಡ್ತೀರಾ, ಇಲ್ಲೂ ಹಾಗೆ ಮಾತಾಡ್ತಾ ಇದ್ದೀರಾ, ಯಾವುದು ಇದು ಮುಚ್ಚುಮರೆ ಇಲ್ಲದೆ ಮಾತಾಡ್ತೀರಾ, ತುಂಬ ಖುಷಿ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ಸಿದ್ರು. ಅದರಲ್ಲೂ ಒಬ್ಬರು ಲೆಕ್ಚರರ್ ಬಂದಿದ್ದರು, ಕುಮಾರನ್ಸ್ ಕಾಲೇಜ್ ಲೆಕ್ಚರರು ಉಮಾ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಷ್ಟು ಇಷ್ಟಪಟ್ಟರು ಗೊತ್ತಾ ನನಗೆ, ನಾನು ಅದನ್ನು ಮರೆಯೋಕ್ಕೆ ಆಗಲ್ಲ. ನಾನು ಓದಿರೋದು 7ನೇ ಕ್ಲಾಸು, ಅವರು ಲೆಕ್ಚರರು ನನ್ನ ಮಾತಾಡಿಸಿ ನನ್ನ ವೀಡಿಯೋ ಎಲ್ಲ ನೋಡ್ತಾರೆ. ನೀವು ಮಾತಾಡೋದು ಎಲ್ರಿಗೂ ಮೋಟಿವೇಶನ್ ಸಿಗುತ್ತೆ ಅಂದರು. ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅನ್ನಿಸ್ಬಿಡ್ತು ನನಗೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು.
ಊಟಕ್ಕೆ ಬಂದ್ವು. ನನಗೆ ನೋಡಿ ದೊಡ್ಡ ಎಲೆ ಹಾಕ್ಸಿದ್ದಾರೆ. ನಮ್ಮ ಪುಷ್ಪ ನಿಮಗೆ ದೊಡ್ಡ ಎಲೆ ಅಂದರು. ಏನೋ ಕಲರ್ ಪಾಯಸ ಚೆನ್ನಾಗಿದೆ, ಕೋಸಂಬರಿ ಚೆನ್ನಾಗಿದೆ. ವಾವ್, ನನಗೆ ಇಷ್ಟವಾಗಿದ್ದು ಸ್ವೀಟು. ನೋಡಿ ನಮ್ಮ ಅರುಂಧತಿ ನಿಮ್ಗೆ ಇಷ್ಟ ಅಲ್ವಾ ಸ್ವೀಟ್ ತಗೊಳ್ಳಿ ಅಂತೆ. ನಮ್ಮ ಪುಷ್ಪ ಬೈತಿದ್ದಾರೆ. ಒಂಚೂರು ತಿನ್ನಲ್ಲ ಮನೇಲಿ. ಉಪ್ಪು ಬೇಡ. ನೋಡಿ ನಮ್ಮದು ಮುಗೀತು. ಫೈನಲ್ ಎಲೆಡ್ಕೆ ಹಾಕ್ಕೊಂಡೆ, ಬೀಡ ಕೊಟ್ಟರು. 9 ಆಗೋಯ್ತು, 9:15. ಅರುಂಧತಿಯವರು ಎಲ್ಲ ಹೋದರು. ನಾನು ಪುಷ್ಪ ಬರ್ತಾ ಇದ್ದೀವಿ. ಆಟೋ ಬುಕ್ ಮಾಡ್ಕೊಂಡು, ಅವರು ಆಟೋ ಬುಕ್ ಮಾಡಿಕೊಂಡು ಆಗೋಯ್ತು. 9:15 ಆಗೋಯ್ತು. ಹೇಗನ್ನಿಸ್ತು ಪುಷ್ಪ? ಸೂಪರ್. 25 ವರ್ಷದ ಫ್ರೆಂಡ್ಶಿಪ್ಪು. ಇವಾಗ ಮಾತಾಡ್ಕೊಳ್ತಾ ಇದ್ವು, ಎಲ್ಲಾದರೂ ಸೇರೋಣ, ಯಾವುದಾದ್ರೂ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವು. ಇಲ್ಲೇ ಸೇರಿಬಿಟ್ವು. ತುಂಬ ಖುಷಿ ಆಯಿತು ನನಗೆ. ದೊಡ್ಡ ಪಾರ್ಟಿನೇ ಅಲ್ವಾಣ. ಇವರು ಪುಷ್ಪರ ಯಜಮಾನ್ರು. ಅವಾಗಿಂದನೂ ಹಿಂಗೇನೆ ತುಂಬ ಸಪೋರ್ಟ್ ಮಾಡ್ತಾರೆ, ಮತ್ತು ತುಂಬ ಒಳ್ಳೆ ನಮ್ಮ ಗಂಡ. ನಿಜವಾಗ್ಲೂ ತುಂಬ ಖುಷಿ ಅಂದರೆ ಖುಷಿ ಆಯಿತು. ಈ ಥರ ಇನ್ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಎಲ್ಲಾದರೂ ಸೇರೋಣ ಪುಷ್ಪ. ಓಕೆಪ್ಪ ಬಾಯ್ ಕಣ. ಥ್ಯಾಂಕ್ ಯು. ನೋಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.